ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇದು ಕನ್ಸ? ನನಗೆ ಯಾಕಮ್ಮ ಇಂಥ ಕನ್ಸು ಬಿತ್ತು? ಯಾಕೆ ಅಂದ್ರೆ ನಾನೇನೋ ಹೇಳಲಿ ಇಂದ್ರ, ಇಷ್ಟು ನಿನ್ಗೆ ಅರ್ಥ ಆಗ್ಲಿಲ್ವಾ? ಆ ಮಗು ನಿನ್ಗೇನೋ ಹೇಳಕ್ ಬಯಸ್ತಾ ಇದೆ ಕಣೋ. ನಾನು ತಾಯಿ ಗರ್ಭದಲ್ಲಿ ಸತ್ತಿದ್ದಕ್ಕೆ ನಮ್ಮ ತಾಯಿ ಕಾರಣ ಅಲ್ಲ ಅಂತ ಹೇಳ್ತಾ ಇದೆ. ಯಾವ ತಪ್ಪು ಮಾಡದೆ ಇರೋ ತನ್ನ ತಾಯಿನ ಮನೆ ಬಿಟ್ಟು ಯಾಕೆ ಓಡಿಸ್ದೆ ಅಂತ ನಿನ್ ಹತ್ರ ನ್ಯಾಯ ಕೇಳೋಕ್ ಬಂದಿದೆ ಕಣೋ. ನನ್ ಮಾತು ಕೇಳೋ, ಯಾವ ತಾಯಿನೋ ತನ್ನ ಮಗುನ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಕಣೋ. ಈಗ್ಲಾದ್ರೂ ಅರ್ಥ ಮಾಡ್ಕೊ ಇಂದ್ರ. ನೀನು ಮೇಲ್ನೋಟಕ್ಕೆ ತುಳಸಿಗೆ ಎಷ್ಟೇ ಅವಮಾನ ಮಾಡಿದ್ರು ನಿನ್ ಮನಸ್ಸಾಕ್ಷಿಗೆ ಗೊತ್ತು ಅವಳ್ದೇನೂ ತಪ್ಪಿಲ್ಲ ಅಂತ. ನನ್ ಮಾತು ಕೇಳದೆ ಇದ್ರು ಪರವಾಗಿಲ್ಲ ಕಣೋ, ನಿನ್ ಮನಸ್ಸಾಕ್ಷಿ ಮಾತನಾದ್ರೂ ಕೇಳೋ. ಆ ಸರ್ವಮಂಗಳ ಭಾರ್ಗವಿ ಮಾತು ಕೇಳಿ ನಿನ್ ಜೀವನನ ಹಾಳು ಮಾಡ್ಕೋಬೇಡ. ನಿನ್ ಹೆಂಡ್ತಿನ ಕರ್ಕೊಂಡ್ ಬಂದು ಮತ್ತೆ ನಿನ್ ಸಂಸಾರ ಶುರು ಮಾಡೋ ದಾರಿ ನೋಡು ಇಂದ್ರ. ಇಂದ್ರ, ನಾನು ಹೇಳೋಷ್ಟು ಹೇಳಿದ್ದೀನಿ, ಇನ್ಮೇಲೆ ನಿನ್ನಿಷ್ಟ. ಏನಮ್ಮ ಇದು? ಈ ಅತ್ತೆ ಈ ರೇಂಜಲ್ಲಿ ಫಿಟ್ಟಿಂಗ್ ಇಡ್ತಿದ್ದಾರೆ. ಇವ್ರನ್ನ ನಾವ್ ಹೀಗೆ ಸುಮ್ನೆ ಬಿಟ್ರೆ ಇಂದ್ರ ಮಾವನಂತೂ ಬದಲಾಯಿಸೋದು ಗ್ಯಾರಂಟಿ ಅಮ್ಮ. ಹೌದು ಕಣೆ, ನಂಗೂ ಹಂಗೆ ಅನ್ನಿಸ್ತಾದೆ. ಹೆಂಗಾರ ಮಾಡಿ ಇವನು ನಮ್ಮ ಸುಳಿಯಿಂದ ತಪ್ಪಿಸ್ಕೊಂಬಾರ್ದು, ಹಂಗೆ ಮಾಡಬೇಕು. ಏನಮ್ಮ? ಏನೋ ಒಂದು ಮಾಡ್ತೀನಿ ಬಿಡೆ. ಈಟೆಲ್ಲ ಮಾಡಿರೋ ನಂಗೆ ಇದೊಂದು ಲೆಕ್ಕವೇ? ಹಾಯ್, ನಮ್ಮನೆ ಮಗು ಅಂತ ಒಂದಿದ್ರೆ ಕಂಡೋರ್ ಮಗು ತಕೊಂಬಂದು ಮುದ್ದಾಡೋ ಹಣೆ ಬರ ಬರ್ತಿತ್ತ? ಹುಚ್ಚ ಬಿಡದೆ ಮದ್ವೆ ಆಗಕ್ಕಿಲ್ಲ, ಮದ್ವೆ ಆಗದೆ ಹುಚ್ಚ ಬಿಡಕ್ಕಿಲ್ಲ. ನನ್ನ ಮಗಳು ಖಾಲಿ ಕೈಲಿ ಕೂರಂಗಾಗೋಯ್ತು. ಹೌದಲ್ವಾ? ಅಮ್ಮ ಹೇಳಿದ್ದು ಕರೆಕ್ಟಾಗೇ ಇದೆ. ಎಲ್ಲ ಕರೆಕ್ಟಾಗೇ ಇದ್ದಿದ್ರೆ ನಮ್ಮನೇಲಿ ನಮ್ದೇ ಆದಂತ ಒಂದು ಮಗು ಇರ್ತಿತ್ತು. ಆ ತಾಯ್ತನ ಸುಖನೇ ಬೇರೆ. ಹೌದು, ಹೇಗಾದ್ರೂ ಮಾವನ್ ಮನ್ಸು ಬದಲಾಯಿಸಿ ನನ್ನ ತಾಯಿ ಆಗ್ಬೇಕು. ಇನ್ನೇನ್ ಮಾವ ಬರೋ ಹೊತ್ತಾಯ್ತು. ಮಾವ, ಏನ್ ಜ್ಯೋತಿ? ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ದಿನ ಹೇಗೆ ಕಾಣಿಸ್ತಾ ಇದೆಯೋ ಹಾಗೆ ಕಾಣಿಸ್ತಾ ಇದೆಯಾ? ಹಾಗಲ್ಲ, ನಾನು ಚೆನ್ನಾಗಿದ್ದೀನಾ ಚೆನ್ನಾಗಿಲ್ವಾ? ಯಾಕೆ ಹೀಗೆಲ್ಲ ಕೇಳ್ತಾ ಇದೆಯಾ? ನೀನ್ ಹೇಳು ಮಾವ, ನಾನ್ ಚೆನ್ನಾಗಿದ್ದೀನಾ ಚೆನ್ನಾಗಿಲ್ವಾ? ನಿನಗೇನಾಗಿದ್ಯಮ್ಮ? ಒಳ್ಳೆ ಮಹಾಲಕ್ಷ್ಮಿ ತರ ಕಾಣ್ತಿದ್ಯ. ಮಹಾಲಕ್ಷ್ಮಿ ಅಲ್ಲ, ಪಾರ್ವತಿ ಅಂತ ಹೇಳ್ಬೇಕು. ಶಿವನ್ಗೆ ಯಾವತ್ತಿದ್ರು ಪಾರ್ವತಿ ತಾನೇ ಜೋಡಿ. ಸರಿ, ಯಾಕಿವತ್ತು ಹೀಗಾಡ್ತಿದ್ಯಾ? ಅದು ಶಿವ ಪಾರ್ವತಿಗೆ ಮಕ್ಕಳಿದಾರಲ್ವಾ?
ಓಹೋ, ಈ ಮನೇಲೂ ಮಕ್ಕಳಾಡ್ತಿರ್ಬೇಕಾ? ಅಬ್ಬಾ, ಇವಾಗಾದ್ರೂ ಅರ್ಥ ಆಯ್ತಾ? ಅರ್ಥ ಆಗದೆ ಇರತ್ತಾ ಜ್ಯೋತಿ? ಪಾಪ ನಮ್ಮ ಸೊಸೈಟಿ ಮ್ಯಾನೇಜರ್ ಮಗು. ನಾನು ಪುಟ್ಟಿ ಚಿಕ್ಕ ವಯಸ್ಸಲ್ಲೇ ನಮ್ಮ ಅಪ್ಪ ಅಮ್ಮನ ಕಳ್ಕೊಂಡ್ವಿ. ಆ ಮಗು ಹುಟ್ತಾನೆ ತನ್ನ ತಾಯಿನ ಕಳ್ಕೊಂಡ್ಬಿಡ್ತು. ನನ್ನನ್ನು ನೋಡ್ಕೊಳ್ಳೋದಕ್ಕೆ ಅಂತ ಅತ್ತೆ ಮಾವಯ್ಯ ಇದ್ರು, ಪುಟ್ಟಿನ ನೋಡ್ಕೊಳ್ಳೋದಕ್ಕೆ ನಾನಿದ್ದೆ. ಆದ್ರೆ ಪಾಪ ಆ ಮಗುಗೆ ತನ್ನ ತಂದೆನೇ ಎಲ್ಲ. ಆ ದೇವ್ರು ನಮ್ಮ ಸೊಸೈಟಿ ಮ್ಯಾನೇಜರ್ಗೆ 100 ಕಾಲ ಆಯುಸ್ ಕೊಟ್ಟು ಆ ಮಗು ಚೆನ್ನಾಗಿ ಬೆಳೆಯೋ ಹಾಗೆ ಮಾಡ್ಲಿ ಅಂತ ಆ ದೇವ್ರಲ್ಲಿ ಕೇಳ್ಕೊತೀನಿ. ಅದೃಷ್ಟ ಚೆನ್ನಾಗಿದ್ದು ನಮ್ಮ ಸೊಸೈಟಿ ಮ್ಯಾನೇಜರು ಇನ್ನೂ ಹಲವಾರು ವರ್ಷ ನಮ್ಮ ಊರಲ್ಲೇ ಕೆಲಸ ಮಾಡೋ ಹಾಗಾದ್ರೆ ನಾವು ಕೂಡ ಆ ಮಗುನ್ ಚೆನ್ನಾಗಿ ನೋಡ್ಕೊಳ್ಳೋಣ, ಸರಿನಾ? ಅದಕ್ಕೆ ಯಾಕೆ ನೀನ್ ಇಷ್ಟೊಂದು ಪೀಠಿಗೆ ಹಾಕ್ಬೇಕು? ನಿಜ, ಆದ್ರೂ ಮನೆ ತುಂಬಾ ಮಕ್ಳಿದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ? ಜ್ಯೋತಿ, ನಮ್ಮ ಮನೇನ ಅಂಗನವಾಡಿ ಮಾಡಬೇಕು ಅಂತಿದ್ಯಾ? ಹಾಗಲ್ಲ ಮಾವ, ನೀವ್ ನನ್ ಮನ್ಸ್ನೇ ಅರ್ಥ ಮಾಡ್ಕೊಳ್ತಿಲ್ಲ. ಮಕ್ಳಿರೋ ಮನೆ ಸ್ವರ್ಗಕ್ ಸಮಾನ ಅಲ್ವಾ? ಹೌದು. ಅದಕ್ಕೆ ನಮ್ಮನೇನು ಯಾಕೆ ಸ್ವರ್ಗ ಮಾಡಬಾರ್ದು ಅಂತ. ಇಷ್ಟೆಲ್ಲ ಸುತ್ತಿ ಬಳಸಿ ಮಾತಾಡೋದ್ರ ಬದಲು ನೇರವಾಗಿ ವಿಷಯಕ್ಕೆ ಬರಬಾರ್ದಾ? ನಿನ್ ಮನ್ಸಲ್ಲಿ ಒಂದಿಟ್ಕೊಂಡು ಮಾತಲ್ಲಿ ಇನ್ನೊಂದು ಹೇಳಿದ್ರೆ ನನಗೆ ಹೇಗೆ ಅರ್ಥ ಆಗ್ಬೇಕು? ಈಗ ನಮ್ಮ ಮ್ಯಾನೇಜರ್ ಮಗುನ ನಮ್ಮನೇನಲ್ಲೇ ಇಟ್ಕೊಳ್ಳೋಣ ಅಂತನಾ? ಅಯ್ಯೋ ಅಲ್ಲ ಮಾವ, ನೀವು ಮನ್ಸ್ ಮಾಡಿದ್ರೆ ಇನ್ನೊಂದು ವರ್ಷದಲ್ಲಿ ನೀವ್ ಅಪ್ಪ ಆಗ್ತೀರಾ, ನಾನು ಅಮ್ಮ ಆಗ್ತೀನಿ. ನಮ್ದೇ ಒಂದ್ ಪುಟಾಣಿ ಪಾಪು ಮನೆ ತುಂಬಾ ಕಿಲಕಿಲ ಅಂತ ಓಡಾಡ್ತಿರುತ್ತೆ. ನನಗೂ ಅಮ್ಮ ಅನ್ಸ್ಕೋಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಮಾವ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಜ್ಯೋತಿ. ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿನಗೂ ಚೆನ್ನಾಗಿ ಗೊತ್ತಿದೆ. ಪುಟ್ಟಿ ತನ್ನ ತಾಯಿತನನ ಕಳ್ಕೊಂಡು ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಬಂದಿದ್ದಾಳೆ. ಇಂಥ ಸಮಯದಲ್ಲಿ ನಾವಿಬ್ರು ಒಂದಾಗೋದು, ನೀನು ತಾಯಿ ಆಗೋದು, ಇದೆಲ್ಲ ಹೇಗ್ ಚೆನ್ನಾಗಿರುತ್ತೆ ಹೇಳು? ಮಾವ, ಇಂಥ ಸಮಯದಲ್ಲೇ ಮಗು ಮಾಡ್ಕೋಬೇಕು. ಕೊನೆ ಪಕ್ಷ ಅವಳು ಮಗು ಮುಖ ನೋಡ್ಕೊಂಡಾದ್ರೂ ಸಂತೋಷವಾಗಿರ್ತಾಳಲ್ವಾ? ಯಾವುದೋ ಮಗು ಮನೆಗ್ ಬಂದಾಗ್ಲೇನೆ ಅವಳು ದುಃಖನೆಲ್ಲ ಮರೆತು ಸಂತೋಷವಾಗಿದ್ದಾಳೆ. ಇವಾಗ ನನಗೊಂದ್ ಮಗು ಆಯ್ತಂದ್ರೆ ಅವಳು ಮಗು ಮುಖ ನೋಡ್ಕೊಂಡು ಸಂತೋಷವಾಗಿರಲ್ವಾ? ಅದ್ರ ಜೊತೆಗೆ ಆ ಮಗು ನೋಡ್ದಾಗ್ಲಿಂದ ತನ್ನ ಮಗುನ ಕಳ್ಕೊಂಡಿರೋ ಕೊರಗು ಅವಳಲ್ಲಿ ಇನ್ನೂ ಹೆಚ್ಚಾಗತ್ತೆ. ಅವಳು ಕೊರಗೋದನ್ನ ನೋಡ್ಕೊಂಡು ನಾನ್ ಸುಖವಾಗಿರಕ್ಕಾಗತ್ತಾ? ಮಾವ,